ನೋಡಿ, ಇಷ್ಟೊಂದು ಗಟ್ಟಿ ಧ್ವನಿಯಾಗಿ ಬಹುಶಃ ಆ ಹುಡುಗಿಯ ಒಂದು ಅತ್ಯಾಚಾರ ಆದಾಗಿನಿಂದ ಹೋರಾಟ ಮಾಡಿದರೆ ಯಾವಾಗ ನ್ಯಾಯ ಸಿಗ್ತಿತ್ತು ಅಂತ ನನಗನ್ಸುತ್ತೆ. ಏಕೆಂದರೆ ಧ್ವನಿಗಳು ಕಮ್ಮಿ ಆದ್ವೇನೋ, ಇಡೀ ನಾಡಿನ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಇಲಾಖೆಗಳು ಹಾಗೂ ರಾಜಕಾರಣಿಗಳು ಎಲ್ಲರೂ ಮಾಡಿದ್ರೇನೋ ಅಂತ ನಮಗೆ ಅನಿಸ್ತದೆ. ಏಕೆಂದರೆ ಇಷ್ಟೊಂದು ಫಾಸ್ಟ್ ಆಗಿದೆ ಈ ಇತ್ತೀಚಿನ ಬೆಳವಣಿಗೆಗಳಲ್ಲಿ. ಒಂದೂವರೆ ವರ್ಷಕ್ಕೆ ಶಿಕ್ಷೆ ಘೋಷಣೆ ಆಗ್ತಾ ಇದೆ ಆಲ್ರೆಡಿ. ಈ ಒಂದು ಸರ್ಕಾರದ ಮೇಲೆ ನಮಗೆ ಇದೆ. ಇಷ್ಟು ವರ್ಷಗಳು ನಾವು ಏನು ಕಾದ್ವೋ, ಈಗ ನಮ್ಮ ಸರ್ಕಾರದ ಮೇಲೆ ನಮ್ಮ ಚಿಂತನೆಗಳು ಬದಲಾಗ್ತಿದ್ದಾವೆ. ಬಹುಶಃ ಈ ಸಿದ್ದರಾಮಯ್ಯನವರ ಸರ್ಕಾರ ಆದಷ್ಟು ಬೇಗ ಇದನ್ನು ಮರುತನಿಖೆಗೆ ಕೊಟ್ಟರೆ ನಮಗೆ 1 ವರ್ಷದಲ್ಲೇ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗ್ತದೆ. ಏಕೆಂದರೆ ಎಲ್ಲಿವರೆಗೂ ನೀವು ಮರುತನಿಖೆಗೆ ಆದೇಶ ಕೊಡಲ್ವೋ, ಈ ಒಂದು ಹೋರಾಟ ಒಂದು ಅಂತ್ಯ ಕಾಣಲ್ವೋ, ಅಲ್ಲಿವರೆಗೂ ಈ ಥರ ಸಾವಿರ ಹೋರಾಟಗಳು ನಡೀತಾನೆ ಇರ್ತವೆ. ಹಾಗಾಗಿ ಈ ಒಂದು ಸೌಜನ್ಯಳ ಸಾವಿಗೆ ಮುಕ್ತಿ ಕೊಡಿಸಿ, ಅವಳಿಗೊಂದು ನ್ಯಾಯ ಕೊಡಿಸಿ, ಮರುತನಿಖೆಗೆ ಆಗ್ರಹ ಆಗಲಿ, ತಪ್ಪಿತಸ್ಥರು ಯಾರೇ ಆಗಲಿ ಶಿಕ್ಷೆ ಆಗಲಿ. ಇದೊಂದು ಆದರೆ ನಮ್ಮ ಈಗಿನ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ದೊಡ್ಡ ಶಬಾಷ್ಗಿರಿ. ಏನೇನೋ ಭಾಗ್ಯಗಳನ್ನ ಕೊಟ್ಬಿಡ್ತು, ಗ್ಯಾರಂಟಿಗಳನ್ನ ಕೊಟ್ಬಿಡ್ತು. ಯಾವ ಭಾಗ್ಯವೂ ಬೇಡ ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ಯಾವ ಭಾಗ್ಯವೂ ಬೇಡ. ನಮ್ಮ ಹೆಣ್ಣು ಮಕ್ಕಳಿಗೆ ಬದುಕುವ ಭಾಗ್ಯ ಕೊಡಿ. ಕಾನೂನಿನಲ್ಲಿ ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂಥ ಭಾಗ್ಯ ಕೊಡಿ. ಎಲ್ಲ ಪುಟ್ ಮಕ್ಕಳು ಮೊನ್ನೆ ಅತ್ಯಾಚಾರಗಳು ಬರಗದಲ್ಲಾಗೋಯ್ತು. ಕಂಡಲ್ಲೇ ಗುಂಡು ಅನ್ನೋ ಆದೇಶವನ್ನು ಇಬ್ಬರನ್ನ ಗಲ್ಲಿಗೆ ಹಾಕ್ರಿ ಸಾಕು. ಇಬ್ಬರನ್ನ ಗಲ್ಲಿಗೆ ಹಾಕಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಅದು ಯಾರು ಅತ್ಯಾಚಾರ ಮಾಡ್ತಾರೆ ಮುಂದಕ್ಕೆ ನೋಡೋಣ ನಾವು ನೀವೆಲ್ಲರೂ ಅಂತ ಹೇಳ್ತಾ, ಮತ್ತೊಮ್ಮೆ ಹೇಳ್ತೇನೆ, ಮರುತನಿಖೆಗೆ ಆಗಲೇಬೇಕು. ಮರುತನಿಖೆ ಆಗೋವರೆಗೂ ನಾವು ಬಿಡೋ ಮಾತೇ ಇಲ್ಲ. ನಾವು ಸತ್ರು ನಮ್ಮ ಮುಂದಿನ ಪೀಳಿಗೆ ಮಾಡೇ ಮಾಡುತ್ತೆ, ಯಾರೂ ಬಿಡಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ. ಯಾವ ಭಾಗ್ಯ ಬೇಡ, ಎಲ್ಲ ಭಾಗ್ಯ ನಿಲ್ಲಿಸ್ಬಿಡಿ. ಈ ಭಾಗ್ಯ ಕೊಡಿ ನಮಗೆ, ಈ ಭಾಗ್ಯ ಕೊಟ್ಟರೆ ಸಾಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.